ಇವತ್ತು ಇಡೀ ರಾಜ್ಯದಾದ್ಯಂತ ಏನು ಅಸ್ಸಾಂನಲ್ಲಿ ಬಿಜೆಪಿಯ ಕೆಲವೊಂದು ಗುಂಡಾ ವ್ಯಕ್ತಿಗಳು 25 ಜನ ಬಡಿಗೆ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ನಡೆಸತಕ್ಕಿರ್ತಕ್ಕಂತ ಭಾರತ್ ಜೋಡೋ ನ್ಯಾಯ ಯಾತ್ರೆ ತಡಿಬೇಕು ಅಂತೇಳಿ ಹೇಳಿ ಏನು ಅವರು ಹಲ್ಲೆ ಮಾಡಿದ್ದಾರೆ, ಅದರ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಅದಕ್ಕೆ ಸುಮಾರು ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜೆಪಿ ಅವರಿಗೆ ಇವತ್ತು ರಾಷ್ಟ್ರದ ಜನ ನೋಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವೆಲ್ಲ ಒಂದು ಕಡೆ ಭಗವಾನ್ ರಾಮನ ಹೆಸರು ಹೇಳ್ತೀರಿ. ಭಗವಾನ್ ರಾಮ ಯಾರದೇ ವೈಯಕ್ತಿಕ ಆಸ್ತಿ ಅಲ್ಲ, ಎಲ್ರಿಗೂ ಪೂಜನೀಯರು. ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ಮನಸ್ಸಿನಲ್ಲಿದ್ದಾರೆ. ಆದರೆ ಬಗಲಲ್ಲಿ ರಾಮ, ಕೈಯಲ್ಲಿ ಚೂರಿ. ಇವತ್ತೇನು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿ ಅಂತೇಳಿ ಹೇಳಿದ್ದಾರೆ ಅವರು. ಇವತ್ತು ಶಾಂತಿಯುತವಾಗಿ ನಡೀತಾ ಇರ್ತಕ್ಕಂಥ ಯಾತ್ರೆ ಮೇಲೆ ಹಲ್ಲೆ ಮಾಡಿ ಅಂತ ಹೇಳಿದ್ದಾರ. ಯಾತ್ರೆ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಿಡಿಗೇಡಿಗೆ ಕಳಿಸಿ ಅಲ್ಲಿ ಜೈಕಾರ ಹಾಕಿಸಿ ಗೊಂದಲ ನಿರ್ಮಾಣ ಮಾಡಿ ಸಂಘರ್ಷ ನಿರ್ಮಾಣ ಮಾಡುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಯತ್ನ ಸಫಲ ಆಗೋದಿಲ್ಲ. ಈ ಯಾತ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನೀವೇನೇ ಪ್ರಯತ್ನ ಮಾಡಿದ್ರು, ಏನೇ ಷಡ್ಯಂತ್ರ ಮಾಡಿದ್ರು, ಭಾರತ್ ಜೋಡೋ ನ್ಯಾಯ ಯಾತ್ರೆ ನಿಲ್ಲೋದಿಲ್ಲ. ಇದಕ್ಕಾಗಿ ದೇಶದ ಜನ ನಿಮ್ಮೆಲ್ಲ ಸರ್ವಾಧಿಕಾರಿ ಧೋರಣೆ ನೋಡ್ತಾ ಇದ್ದಾರೆ. ಎಲ್ಲಾ ರಂಗದಲ್ಲಿ ವಿಫಲರಾಗಿದ್ದೀರಿ. ಬೆಲೆ ಏರಿಕೆ ಇದೆ, ಇವತ್ತು ನೋಡ್ತಾ ಇದ್ದೀರಿ. ರೈತರು ಕಷ್ಟದಲ್ಲಿದ್ದಾರೆ, ಉದ್ಯೋಗ ಇಲ್ಲ ಯುವಕರಿಗೆ. ಕೊಟ್ಟ ಒಂದೇ ಒಂದು ಮಾತು ನೀವು ಈಡೇರಿಸಿಲ್ಲ. ಬರೀ ಸುಳ್ಳು ಹೇಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ, ವಂಚನೆ ಮಾಡ್ತಾ ಇದ್ದೀರಿ. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಈ ರಾಷ್ಟ್ರದ ಏಕತೆ, ಅಖಂಡತೆ, ಐಕ್ಯತೆಗೆ ಮಾರಕವಾಗಿದ್ದೀರಿ. ಹೀಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ನಿಮಗೆ ಸೋಲಿನ ಭೀತಿಯಿಂದ ಈ ರೀತಿ ಹೆದರಿಸುವುದು, ಬೆದರಿಸುವುದು, ಇವತ್ತೇನು ಹಲ್ಲೆ ಮಾಡಿಸುವಂತ ಗುಂಡಾವರ್ತನೆಗೆ ಇಳಿದಿದ್ದೀರಿ. ಅದಕ್ಕೆ ಇವತ್ತು ಎಚ್ಚರಿಕೆ. ಇದೇ ರೀತಿ ಮುಂದುವರೆದರೆ ಈಗಲೇ ಇವತ್ತು ನಿಮಗೆ ಬುಡ ಸಮೇತ ಜನ ಕಿತ್ತಾಕ್ತಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಬಿಜೆಪಿಯವರು ನಿಜವಾಗಿ ರಾಮ ಭಕ್ತನೇ ಅಲ್ಲ, ಅವರಲ್ಲ. ಸುಳ್ಳು, ಮೋಸ, ವಂಚನೆ ಮೇಲೆ ಇವತ್ತು ಬಂದಂತವರು ನೋಡಿ ನೀವು. ಅವರೆಲ್ಲ ರಾಷ್ಟ್ರೀಯತೆ, ದೇಶಭಕ್ತಿ, ರಾಷ್ಟ್ರ ಪ್ರೇಮ ಇವತ್ತಂತ ಹೇಳಿ ಕಿರ್ಚಾಡುವಂತವ್ರು. ನಿಜವಾದಂತ ರಾಷ್ಟ್ರಭಕ್ತರು ಯಾರಿದ್ದಾರೆ? ನಾವು ರಾಷ್ಟ್ರ ಪ್ರೇಮಿಗಳಿದ್ದು, ದೇಶಕ್ಕಾಗಿ ಹೋರಾಟ ಮಾಡಿದ್ದು, ತ್ಯಾಗ ಮಾಡಿದ್ದು, ಬಲಿದಾನ ಮಾಡಿದ್ದು, ಜೈಲಿಗೆ ಹೋಗಿದ್ದು ಯಾರು? ಬಿಜೆಪಿಗಳು ಹೋಗಿದ್ದಾರ? ಈ ದೇಶದಲ್ಲಿ, ರಾಜ್ಯದಲ್ಲಿ ಸಾವಿರಾರು ದೇವಾಲಯಗಳು ಕಟ್ಟಿದ್ದು ಯಾರು? ದೇವಾಲಯಗಳಿಗೆ ಪುನಶ್ಚೇತನ ಮಾಡಿದ್ದು ಯಾರು? ಇವತ್ತು ಏನು ಯಾವ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು? ಅದಕ್ಕೆ ನಮ್ಮ ಹೃದಯದಲ್ಲಿ ರಾಮ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ರಾಮ ಇದ್ದಾನೆ. ರಾಮನ ಆದರ್ಶಗಳು ತೆಗೆದುಕೊಂಡು ಇವು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಈ ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅಂದ್ರೆ ಅದು ಕಾಂಗ್ರೆಸ್ದಿಂದ ಮಾತ್ರ ಸಾಧ್ಯ, ಬಿಜೆಪಿಯಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.